ಶ್ರೀ ಸಿದ್ಧಿವಿನಾಯಕ ವಿವಿಧೋದ್ದೇಶ ವಿದ್ಯಾಪ್ರಸಾರ ಮಂಡಳಿ ಕರ್ವ ಶ್ರೀ GS ಹೆಗಡೆ ಸಪ್ತಕ ಇವರಿಗೆ ಅಭಿಮಾನದಿಂದ ಗೌರವಿಸಿ ಸಮರ್ಪಿಸಿದ ಸನ್ಮಾನ ಪತ್ರ. ಸಂಗೀತವು ಆತ್ಮದ ಭಾಷೆಯಾಗಿದೆ. ಒಬ್ಬ ಸಂಗೀತಗಾರನು ತನ್ನ ಸಂಕಟಗಳನ್ನು ಮರೆತು ತನ್ನ ದೈವಿಕ ಕಲೆಯೊಂದಿಗೆ ತೊಡಗಿಸಿಕೊಳ್ಳುತ್ತಾನೆ ಮತ್ತು ಅದೇ ಅಮೃತವನ್ನು ತನ್ನ ಮುಂದಿರುವ ಪ್ರೇಕ್ಷಕರಿಗೆ ವರ್ಗಾಯಿಸುತ್ತಾನೆ. ಆದರೆ ಕಲಾವಿದ ಮತ್ತು ಪ್ರೇಕ್ಷಕರ ನಡುವೆ ಸೇತುವೆಯನ್ನು ನಿರ್ಮಿಸುವ ಮತ್ತು ಅಂತಹ ವರ್ಗಾವಣೆಯನ್ನು ಸಕ್ರಿಯಗೊಳಿಸುವ ಸವಾಲು ಕಲಾ ಸಂಘಟಕನ ಮೇಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಘಟಕರು ಎದುರಿಸುತ್ತಿರುವ ನೋವುಗಳು ಮತ್ತು ಸವಾಲುಗಳು ಅವರ ಸಂಖ್ಯೆಯನ್ನು ನಿಜವಾಗಿಯೂ ಅಪರೂಪವಾಗಿಸಿದೆ. ಈ ಪ್ರಕ್ರಿಯೆಯು ಸರಿಯಾದ ಕಲಾವಿದರನ್ನು ಹುಡುಕುವ ಮೂಲಕ ಪ್ರಾರಂಭವಾಗುತ್ತದೆ. ಅವರೊಂದಿಗೆ ಸಂವಹನ ನಡೆಸುವುದು, ನಿರ್ದಿಷ್ಟ ಸಮಯದಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಮಾಡುವುದು, ಪ್ರೇಕ್ಷಕರನ್ನು ಒಟ್ಟುಗೂಡಿಸಲು ಮಾಹಿತಿ ಮತ್ತು ಜಾಹೀರಾತು ನೀಡುವುದು ಮತ್ತು ಸಂಭಾವನೆ ಹಾಗೂ ವರದಿಗಳೊಂದಿಗೆ ಕಾರ್ಯಕ್ರಮದ ಕೊನೆಯವರೆಗೂ ವಿಸ್ತರಿಸುತ್ತದೆ. ಸಂಪೂರ್ಣ ಜವಾಬ್ದಾರಿಯನ್ನು ಯಾವಾಗಲೂ ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುವವನೇ ನಿಜವಾದ ನಾಯಕ. ಆದಾಗ್ಯೂ ಪರದೆಗಳು ಬಿದ್ದ ನಂತರ ಮತ್ತು ಸಂಗೀತ ಕಚೇರಿಯಲ್ಲಿ ಚಪ್ಪಾಳೆ ಮೊರೆತು ಹೋದ ನಂತರ ಸಂಘಟಕರ ಪಾತ್ರವು ಸಾಮಾನ್ಯವಾಗಿ ಗಮನಕ್ಕೆ ಬರುವುದಿಲ್ಲ. ಅವರ ಈ ಸೇವೆಯು ತಾಜಾ ಸವಾಲುಗಳು ಮತ್ತು ನಿರೀಕ್ಷೆಗಳೊಂದಿಗೆ ಮುಂದುವರಿಯುತ್ತದೆ. ಶ್ರೀಯುತ GS ಹೆಗಡೆಯವರು ಅಂತಹ ಯಶಸ್ವಿ ಸಂಘಟಕರಲ್ಲಿ ಒಬ್ಬರು. ಅವರು ಸಪ್ತಕ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಉದಯೋನ್ಮುಖ ಕಲಾವಿದರಿಗೆ ಅವಕಾಶಗಳನ್ನು ಒದಗಿಸುವ ಮತ್ತು ಸಂಗೀತದ ಸರ್ವತೋಮುಖ ಅಭಿವೃದ್ಧಿಗೆ ವೇದಿಕೆಗಳನ್ನು ಸೃಷ್ಟಿಸಿದ್ದಾರೆ. ಸಂಗೀತಗಾರರಿಗೆ ಹಾಗೂ ಸಂಗೀತ ಪ್ರೇಮಿಗಳಿಗೆ ಸೇವೆ ಸಲ್ಲಿಸಲು ಸಶಕ್ತ ಮತ್ತು ಸಮರ್ಥ ಸಂಸ್ಥೆಯನ್ನು ನಿರ್ಮಿಸಿರುವ GS ಹೆಗಡೆಯವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇವರು ಸಪ್ತಕ ಸಂಸ್ಥೆಯ ಮೂಲಕ ಕಾರ್ಯಕ್ರಮ ಸಂಯೋಜನೆ, ವಿದ್ಯಾರ್ಥಿ ವೇತನ ಹೀಗೆ ಹಲವಾರು ರೀತಿಯ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮುನ್ನಡೆಯುತ್ತಿದ್ದಾರೆ. ಅವರ ಪತ್ನಿ ವಿದೂಷಿ ಶ್ರೀಮತಿ ಗೀತಾ ಹೆಗಡೆ ಮತ್ತು ವಿದ್ವಾನ್ ಧನಂಜಯ್ ಹೆಗಡೆ, ಸೊಸೆ ಮತ್ತು ಮೊಮ್ಮಕ್ಕಳು ಸಹ ಸಂಗೀತ ಮತ್ತು ಸಾಂಸ್ಕೃತಿಕ ಕೊಡುಗೆಗಾಗಿ ನಾಡಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. ಶ್ರೀಯುತ GS ಹೆಗಡೆ ಸಪ್ತಕ ಅವರ ಕಲಾ ಸಂಘಟನೆಯ ಶಕ್ತಿಯನ್ನು ಸ್ಮರಿಸುತ್ತಾ ಶ್ರೀ ಸಿದ್ಧಿವಿನಾಯಕ ದೇವರ ಪದತಲದಲ್ಲಿ ಶ್ರೀಯುತರ ಸಂಘಟನಾ ಶಕ್ತಿಯು ಹೀಗೆ ವಿಶ್ವದೆಲ್ಲೆಡೆ ವೃದ್ಧಿಸಲಿ ಹಾಗೂ ಅವರ ಕುಟುಂಬಕ್ಕೆ ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಬೇಡುತ್ತಾ ನೆರೆದ ಸರ್ವಜನ ಸ್ತೋಮದೆದುರು ಶ್ರೀ ಸಿದ್ಧಿವಿನಾಯಕ ವಿವಿಧೋದ್ದೇಶ ವಿದ್ಯಾಪ್ರಸಾರ ಮಂಡಳಿಯು ಶ್ರೀಯುತರನ್ನ ಪ್ರೀತಿ ಹಾಗೂ ಅಭಿಮಾನಪೂರ್ವಕವಾಗಿ ಗೌರವಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ.